ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದಕೇರಿ ಸಾಮೂಹಿಕ ಗುಗ್ಗಳೋತ್ಸವ ಕಾರ್ಯಕ್ರಮ ಪರಮ ಪೂಜ್ಯ ಮಠಾಧೀಶರಿಂದ ಅದ್ದೂರಿ ಚಾಲನೆ. ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ಆಯೋಜಿಸಲಾಗಿದ್ದ ಸಕಲಹರ ಗುರುಚರ ಮೂರ್ತಿ ಹಾಗೂ ಪುರುವಂತರ ನೇತೃತ್ವದಲ್ಲಿ ಸಾಮೂಹಿಕ ಗುಗ್ಗಳೋತ್ಸವ ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಮಠಾಧೀಶರಿಂದ ಅದ್ದೂರಿ ಚಾಲನೆ. ಉತ್ಸವದಲ್ಲಿ ಹರಿದು ಬಂದರ ಜನಸಾಗರ. ಪ್ರಮುಖ ಬೀದಿಗಳಲ್ಲಿ ವಾದ್ಯ ವೈಭವಗಳೊಂದಿಗೆ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರಮುಖ ಬೀದಿಗಳಲ್ಲಿ ಸಂತೈಸಿ ಅಡವಿ ಸಿದ್ದೇಶ್ವರರ ಪಲ್ಲಕ್ಕಿ ಉತ್ಸವ. ಸಾಂಪ್ರದಾಯಿಕ ಶ್ರೀ ವೀರಭದ್ರೇಶ್ವರ ದೇವರನ್ನು ಪೂಜಿಸುವವರು ಮನೆಯಲ್ಲಿ ಯಾವುದೇ ವಿವಾಹದ ಕಾರ್ಯದ ಮೊದಲು ಗುಗ್ಗಳವನ್ನು ಮಾಡುತ್ತಾರೆ. ಮನೆತನದ ಏಳಿಗೆ, ಮಕ್ಕಳ ಲಗ್ನದಲ್ಲಿ ಮೊದಲು ಗುಗ್ಗಳವನ್ನು ಮಾಡುವ ಪದ್ಧತಿಯು ಹಿಂದಿನ ಹಿರಿಯರಿಂದ ನಡೆದು ಬಂದ ಸಂಪ್ರದಾಯವಾಗಿದೆ. ಈ ಧರ್ಮ ಕಾರ್ಯವು ಸಕಲರಿಗೂ ಅನುಕೂಲವಾಗಲೆಂದು ನಮ್ಮ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ವತಿಯಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಸಾಮೂಹಿಕ ಗುಗ್ಗಳೋತ್ಸವ ಏರ್ಪಡಿಸಲಾಗುತ್ತದೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಲೆಂದೇ ಈ ಒಂದು ಗುಗ್ಗಳೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತದೆ. ಯಾವುದೇ ಕಾರ್ಯನಿಮಿತ್ತ ದಕ್ಷ ಬ್ರಹ್ಮ ಯಜ್ಞ ಮಾಡುತ್ತಿದ್ದ ಸಂದರ್ಭದಲ್ಲಿ ಶಿವನನ್ನು ಹೊರತುಪಡಿಸಿ ದೇವತೆಗಳನ್ನು ಆಮಂತ್ರಿಸಿದ್ದ ತಮ್ಮ ವಿರೋಧಿಗಳ ನಡುವೆ ಮದುವೆಯಾಗಿದ್ದ ದ್ರಾಕ್ಷಾಯಿಣಿಗೆ ಮತ್ತು ಶಿವನಿಗೆ ಆಮಂತ್ರಣ ಕೊಟ್ಟಿರಲಿಲ್ಲ. ಆದರೆ ಇನ್ನು ತವರು ಮನೆ ಹಂಬಲದಲ್ಲಿದ್ದ ದ್ರಾಕ್ಷಾಯಿಣಿ ಶಿವನ ಮಾತನ್ನು ಗಣನೆಗೆ ತಾರದೆ ತಂದೆಯ ಯಜ್ಞಕ್ಕೆ ಹೋದಳು. ಆಗ ದಕ್ಷ ಬ್ರಹ್ಮ ಮಗಳನ್ನು ಧಿಕ್ಕರಿಸಿ ಶಿವನಿಂದೆ ಮಾಡತೊಡಗಿದ. ಶಿವನಿಂದನೆಯನ್ನು ಸಹಿಸಲಾಗದೆ ದ್ರಾಕ್ಷಾಯಿಣಿ ಯಜ್ಞ ಕುಂಡದಲ್ಲಿ ಆತ್ಮಾಹುತಿ ಮಾಡಿಕೊಂಡಳು. ತ್ರಿಲೋಕ ಜ್ಞಾನಿಯಾದ ಶಿವನಿಗೆ ವಿಷಯ ತಿಳಿಯುತ್ತಲೇ ಕೋಪದಿಂದ ತನ್ನ ಜಡೆಯನ್ನು ಜಾಡಿಸಿದಾಗ ಅಲ್ಲಿಯೇ ಶ್ರೀ ವೀರಭದ್ರ ಮುಂದಾಳತ್ವದಲ್ಲಿ ಗಣಾಚಾರಿಗಳು ಹಾಗೂ ಶಿವನ ಗಣಗಳೆಲ್ಲ ಒಟ್ಟುಗೂಡಿ ದಕ್ಷ ಬ್ರಹ್ಮನ ಯಜ್ಞವನ್ನೆಲ್ಲ ಧ್ವಂಸ ಮಾಡಿದ ಪ್ರಸಂಗವೇ ಗುಗ್ಗಳ ಕಾರ್ಯಕ್ಕೆ. ಇದೇ ವೇಳೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಆಶ್ರಮದ ಪರಮ ಪೂಜ್ಯ ಅಭಿನವ ಮಧುಮಾತ ಮಹಾರಾಜರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಉಳಿದಿರ್ತಕ್ಕಂಥ ಎಲ್ಲಾ ಹಿರಿಯರೇ, ಸದ್ಭಕ್ತರೇ, ತಾಯಿಂದರೇ ಮತ್ತು ಮಕ್ಕಳೇ, ಬಹಳಷ್ಟು ಇತಿಹಾಸ ಈ ಗುಗ್ಗಳೋತ್ಸವಕ್ಕಲ್ಲ. ಬಹುಶಃ ಮನೆಯೊಳಗೆ ವೀರಭದ್ರನನ್ನ ಆರಾಧನೆ ಮಾಡುವವರೆಲ್ಲರೂ ಕೂಡ ಗುಗ್ಗಳೋತ್ಸವವನ್ನ ಮಾಡದೆ ಮನೆಯ ಶುಭ ಕಾರ್ಯಗಳನ್ನ ಮಾಡಂಗಿಲ್ಲ. ಯಾಕಂತಂದ್ರೆ ಇದು ವೀರಭದ್ರನ ಕಾನೂನು. ನಿಮ್ಗಿನ್ನೂ ಗೊತ್ತಿರ್ಲಿ, ದೇಶದೊಳಗ ಇಬ್ಬರಿಗೆ ಬಹಳ ಮಹತ್ವದ, ಒಂದು ಪುರೋಹಿತ, ಇನ್ನೊಂದು ಪುರವಂತ. ಪುರೋಹಿತ ಅಂತಂದ್ರೆ ಅದಕ್ಕೆ ಏನೇನೋ ಬಿಂಬಿಸ್ತಾರೆ, ಅಲ್ಲ, ಹಾಗಲ್ಲ. ಪುರೋಹಿತ ಅಂದ್ರೆ ಯಾರು ಪುರದ ಹಿತವನ್ನ ಬಯಸಿ ಪೂಜೆ ಪಾರಾಯಣವನ್ನ ಮಾಡಿ ಎಲ್ಲರಿಗೋಸ್ಕರ ಜಪವನ್ನ ಮಾಡ್ತಾರಲ್ಲ, ಅವರು ಪುರೋಹಿತರು. ಪುರವಂತ ಅಂತಂದ್ರೆ ಊರಿನೊಳಗೆ ಯಾವುದೇ ಅನ್ಯಾಯವಾದರೂ ತಡೆಗಟ್ಟುವ ಸಾಮರ್ಥ್ಯವನ್ನ ಒಳಗೊಂಡವನು ಪುರವಂತ. ಅದಕ್ಕಾಗಿ ಪುರೋಹಿತನಿಗೂ ಪುರವಂತನಿಗೂ ಅವಿನಾಭಾವ ಸಂಬಂಧ. ನಮ್ಮ ಈ ವೀರಶೈವ ಲಿಂಗಾಯತ ಧರ್ಮದಲ್ಲಿ 5 ಆಚಾರಗಳು ಬರ್ತಾವು. ಪಂಚಾಚಾರಗಳು,
ಶಿವಾಚಾರ, ಪ್ರತ್ಯಾಚಾರ, ಅದರೊಳಗೆ ಒಂದು ಗಣಾಚಾರ ಅಂತ ಬರ್ತದೆ. ನಿಮ್ಗೆ ಇನ್ನೂ ಒಂದು ಏನಂತಂದ್ರೆ, ನೀವು ಬರೇ ಇವತ್ತು ನೀವೆಲ್ಲ ಈ ಗುಗ್ಗುಳೋತ್ಸವವನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾರು ಕೊಳ್ಳಲ್ಲಿ ಲಿಂಗವನ್ನು ಕಟ್ಟುವಂತಲ್ಲ ಗೌಡ್ರ, ಅವರು ಮಾತ್ರ ವೀರಶೈವ ಲಿಂಗಾಯತರು. ಇಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಇದು ಗೊತ್ತಿರಲಿ. ಇವ್ರನ್ನ ಯಾಕೆ ಪುರೋಹಿತರನ್ನು ಮಾಡಿರ್ತಾರಂದ್ರೆ, ಊರಿನ ಪುರೋಹಿತ ಊರಿನ ಸ್ವಾಮಿಗಳು ಹೇಳ್ತಾನೆ. ಆ ಪುರೋಹಿತರು ಹೇಳ್ತಾನೆ ಏನಂತಂದ್ರ, ಯಾರು ಲಿಂಗವನ್ನ ಕಟ್ಟಿರ್ಲಿಲ್ಲ ಅಂತಂದ್ರ ಅವ್ರನ್ನ ಕರ್ಕೊಂಡು ಬಾ, ಅವ್ರಿಗೆ ಹೇಳ್ತೀವಿ ಬಾ ಬಾ ಅಂತ ಕರ್ಕೊಂಡ್ ಬಾ. ಬೈ ಚಾನ್ಸ್ ಬರ್ಲಿಲ್ಲ ಅಂತಂದ್ರ ಅವ್ರನ್ನ ಎಳದ ಕರ್ಕೊಂಡು ಬಾ. ಇನ್ನೂ ಬರ್ಲಿಲ್ಲ ಅಂತಂದ್ರ ಶಸ್ತ್ರವನ್ನ ಚುಚ್ಚಿ ಆದ್ರೂ ಪರವಾಗಿಲ್ಲ, ನಿನಗೆ ಲಿಂಗವನ್ನ ಕಟ್ತೀನಿ ಅನ್ನೋದಕ್ಕೆ ಈ ಗುಗ್ಗುಳೋತ್ಸವ ಕಾರ್ಯಕ್ರಮ ಇರುವುದು. ಇದು ನಿಮಗೆ ಗೊತ್ತಿರಲಿ. ಅದಕ್ಕೆ ನೀವೆಲ್ಲರೂ ಕೂಡ ಲಿಂಗಧಾರಣೆ ಮಾಡುವ ಅವಶ್ಯಕತೆ ಇದೆ. ಅದಕ್ಕೆ ನೀವೆಲ್ಲ ಪಾಲಿಸಬೇಕು ಅನ್ನೋ ಮಾತನ್ನ ಹೇಳ್ತಾ, ಹಾಗೆ ನಿಮ್ಮ ಮತ್ತೊಂದು ತಿಳುವಳಿಕೆ ಏನಂತಂದ್ರೆ, ಈಗೇನು ಗುಗ್ಗುಳೋತ್ಸವದಲ್ಲಿ ಭಾಗಿಯಾಗಿರಲ್ಲ, ಎಲ್ಲರೂ ಕೂಡ ನಾಳೆ 27ನೇ ತಾರೀಕಿಗೆ ಯಡೂರಿನ ವೀರಭದ್ರೇಶ್ವರ ಮತ್ತು ಭದ್ರಕಾಳಿಯ ಅದೇನು 5 ರಾಜಗೋಪುರಕ್ಕೆ ಮಹಾಕುಂಭಾಭಿಷೇಕ ನಡೀತದೆ. ಅವತ್ತೆಲ್ಲ ನಿಮ್ಮ ಪುರೋಹಿತರೇ ಅಲ್ಲೆಲ್ಲ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಪುರೋಹಿತರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ನೀವೆಲ್ಲರೂ ಕೂಡ ತಪ್ಪದೆ ಪಾಟೀಲ್ ಬಿಸಿರೊಟ್ಟಿ ಅವರ ಎಲ್ಲ ಹಿರಿಯರ ಅಧ್ಯಕ್ಷರ ಎಲ್ಲರೂ ಹೇಳ್ರಿ, 27ನೇ ತಾರೀಕಿಗೆ 4 ಗಂಟೆಗೆ ಹಿರೇಮಠದಿಂದ ವೀರಭದ್ರ ಮತ್ತು ಭದ್ರಕಾಳಿಯ ಉತ್ಸವ ನಡೀತದ. ಆಮೇಲೆ ಶ್ರೀಶೈಲದ ಜಗದ್ಗುರುಗಳ ಆಶೀರ್ವಾದ ಸಿಗ್ತದ. ಇಲ್ಲೇ ನೀವು ಎಲ್ಲರೂ ಭಾಗಿಯಾಗಿರಲ್ಲ, ಎಲ್ಲಾ ಇದೇನು ಗುಗ್ಗುಳೋತ್ಸವದಲ್ಲಿ ಭಾಗಿಯಾದವರೆಲ್ಲರೂ ಕೂಡ ಅವತ್ತು ನಿಮಗೆ ಜಗದ್ಗುರುಗಳು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ತಪ್ಪದೇ ಭಾಗಿಯಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ. ವೀರಭದ್ರನ ಆರಾಧನೆ ಮಾಡುವವರೆಲ್ಲ ಲಿಂಗಧಾರಿಗಳಾಗಿ ಅನ್ನೋ ಮಾತನ್ನ ಹೇಳ್ತಾ, ಯಾರ್ಯಾರ ಲಿಂಗವನ್ನು ಕಟ್ಕೊಳ್ಬೇಕಂತ ಇಚ್ಛೆ ಇತ್ತಂದ್ರೆ ಉಚಿತವಾಗಿ ನಾಳೆ 27ನೇ ತಾರೀಕಿಗೆ ಲಿಂಗವನ್ನು ಕೊಡ್ತದ. ನಿಮ್ಮ ಹೆಸರುಗಳನ್ನ ಕೊಟ್ರ ಅಲ್ಲೇ ನೀವು ರೊಕ್ಕನೂ ಕೊಡ್ಬೇಕಾಗಿಲ್ಲ, ಏನಿಲ್ಲ. ನಿಮ್ ಕೊಳ್ಳಾಗ ಲಿಂಗ ಕಟ್ಟಿ ರುದ್ರಾಕ್ಷಿ ಹಾಕಿ ಕಳಿಸೋ ಕೆಲಸನೂ ಮಾಡ್ತೀವಿ. ನೀವು ಸರಿಯಾಗಿ ನೀವು 12 ಗಂಟೆಗೆ ಹುಕ್ಕೇರಿ ಹಿರೇಮಠಕ್ಕೆ ಬರ್ಬೇಕು. ಬಹುಶಃ ನೀವೆಲ್ಲರೂ ಕೂಡ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ರಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜಾತ್ರೆ ಇಂದಿನ ಈ ಪವಿತ್ರವಾದ ಶುಭ ದಿವಸದಂದು ಈ ಸಾಮೂಹಿಕ ಗುಗ್ಗಳದ ವಿಜಯೋತ್ಸವಕ್ಕೆ ಸಕಲ ಸದ್ಭಕ್ತರೊಂದಿಗೆ, ಶಿವಶರಣರೊಂದಿಗೆ, ಶಿವಶರಣೀಯರೊಂದಿಗೆ, ಸಕಲ ವಾದ್ಯ ವೈಭವಗಳೊಂದಿಗೆ ನಮ್ಮಯ ಮಹಾಗುರು ವೀರಭದ್ರ, ನಮ್ಮಯ ಮಹಾಗುರು ವೀರಭದ್ರ ಹುಟ್ಟಿದ ಸಮಯದೋಳು ಈ ಸಮಸ್ತ ಲೋಕಗಳು ಗದಗದ ನಡೆಯುವು. ಸೂರ್ಯ ಚಂದ್ರರು ಅಸ್ತಂಗತರಾದರು. ದೇವರು ದೇವತೆಗಳಿಗೆ ದಿಕ್ಕು ತೋಚದಂತಾಯಿತು. ಸಮುದ್ರವು ಕರಕರೆಯನ್ನು ಕೇರಿತು. ದಿಗ್ಗಜಗಳು ಕುಸಿದು ಬಿದ್ದವು. ಇಂತಹ ಪಾದಾರಂಧಗಳಿಗೆ ಭಕ್ತಿಯ ಪ್ರಣಾಮವನ್ನು ಅರ್ಪಿಸುತ್ತಾ ಮೈ ಮೇಲೆ ಸಿರಿವಾರ ಶಿವನಾರವಿಲ್ಲದಿದ್ದರು ನಾಲಿಗೆ ಮೇಲೆ ಮೂಗುದಾರವಿರಬೇಕು. ಮುತ್ತಿನ ಹಾರದಂತಿರಬೇಕು. ಉಳಿದಲೇ ಮಾಡಿಕೆಯ ರೀತಿಯಂತಿರಬೇಕು. ಉಳಿದಲೇ ಪೆಟ್ಟದ ಸುವಾಕಿಯಂತಿರಬೇಕು. ಉಳಿದಲೇ ಲಿಂಗವೆಚ್ಚು ಹೌದವರಿರಬೇಕು. ಅಂತಹ ನುಡಿಮತ್ತಿಗಳನ್ನ ಶ್ರೀ ವೀರಭದ್ರನ ಸ್ವಾಮಿಗಳಿಗೆ ವಂದಿಸುತ್ತಾ, ಯಾವ ನಮ್ಮಯ ಮಹಾಗುರು ವೀರಭದ್ರ ವಿಶ್ವದಲ್ಲಿ ಬರಲು ವೀರಭದ್ರನ ಪ್ರಭಾವ ಎಂದೆಂದರೆ ಪಾತಾಳ ದಿಕ್ಕೆಗಳಿಗೆ ಪಾದ, ಸ್ವರ್ಗ ಲೋಕದಿಂದ ಏರುವಂತ ಮಾರ್ಗ, ಬ್ರಹ್ಮಾಂಡವೇ ಮುಖ, ಗಗನವೇ ಮುಖ, ಚಂದ್ರ ಆಕಾರಗಳೇ ನೇತ್ರ, ದಿಕ್ಕುಗಳೇ ಬಾಹುಗಳು, ಮೋಹದ ಪಾರವೇ ಶರೀರ, ಸರ್ವಗಳೇ ತನಿಯ, ಶೂನ್ಯವೇ ಕಸ್ತಲಿಂಗ, ನಕ್ಷತ್ರವೇ ಪುಸ್ತಕಗಳು, ನಿತ್ಯವೇ ಪೂಜೆ, ಮೇಘವೇ ಬೆಳೆಗಳು, ಬೆಳದಿಂಗಳೇ ವಿಭೂತಿ, ಪರ್ವತಗಳೇ ರುದ್ರಾಕ್ಷಿ, ಪಂಚಬ್ರಹ್ಮವೇ ಪಂಚಾಕ್ಷರ, ತತ್ವಗಳೇ ಜಪಮಾಲೆ, ಮೇಘವೇ ಧನ್ಯ, ಸಮುದ್ರವೇ ಮಂಡಲಗಳು, ಶಿಕ್ಷಣೆ ಕವಿಸೂತ್ರ, ಚಕ್ರೆ ಅನಂತ ಕೌಪಿಲ್ಯ, ತ್ರಿಗುಣವೇ ದಾವದೇ ಕರ್ಪೂರ, ಕಾಲವೇ ಗಮನ, ಮಿಂಚೆ ಅಂಗರುಚಿ, ಸಿಡಿಲೆ ಧ್ವನಿ, ವೇದಾಂಗ ವಚಜ್ಞಾನ, ಜ್ಞಾನ ಮುದ್ರೆ ಉಪದೇಶ, ಪೃಥ್ವಿಯ ಸಿಂಹಾಸನ, ದೃಢ ರಾತ್ರಿಯ ಅರಮನೆ, ಸುಮಂತ್ರಾಣ ಐಶ್ವರ್ಯ.
Hey,